ಬೆಂಗಳೂರಲ್ಲೂ ಸಾವಿರಾರು ವರ್ಷದ ಹಳೆ ದೇವಸ್ಥಾನ ಇದೆ ಅಂತೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ವರ್ಸಟೈಲ್ ಕನ್ನಡಿಗ. ನಿಮಗೆ ಹಳೆ ವ್ಲಾಗಲ್ಲಿ ಹೇಳ್ದಂಗೆ ದೇವಸ್ಥಾನಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಈಗ ನಾನು ಹೋಗ್ತಾ ಇರೋದು ಬೆಂಗಳೂರಿಂದ ತುಂಬ ಹತ್ತಿರ ಇರೋದು ಒಂದು ದೇವಸ್ಥಾನ. ಬೆಂಗಳೂರಿಂದ ಅರೌಂಡ್ 60 ಕಿಲೋಮೀಟರ್ ದೂರ ಇದೆ ಇದು. ಬೈಕಲ್ಲಿ ಹೋದ್ರೆ ಬರೀ 1.5 ಗಂಟೆ ಜರ್ನಿ, ಕಾರಲ್ಲಿ ಹೋದ್ರೆ ಒಂದು 2-2.5 ಗಂಟೆ ಜರ್ನಿ ಆಗ್ಬೋದು. ಅಲ್ಲಿ ಇದು ನಂದಿ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ. ಸಾವಿರಾರು ವರ್ಷದ ಹಳೆ ಇತಿಹಾಸನೇ ಇದೆ. ಬೆಂಗಳೂರಿಂದ ಬರ್ತಾ ರೋಡ್ ಸಖತ್ತಾಗಿದೆ ಇದು ಟ್ರಾವೆಲ್ ಮಾಡೋದಕ್ಕೆ. ಸಿಟಿ ಲೈಫ್ ಸ್ಟೈಲ್ ಇಂದ ದೂರ ಇರಬೇಕು, ಸ್ವಲ್ಪ ಏನಾರ ಪೀಸ್ ಆಗಿರಬೇಕು, ಕೆಲಸ ಮಾಡಿ ಬೋರ್ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಒನ್ ಡೇ ಟ್ರಿಪ್ಪಿಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ನಾವು ಹೋಗೋಣ. ಈ ದೇವಸ್ಥಾನ ಹತ್ರ ಬಂದೆ. ಈ ದೇವಸ್ಥಾನ ಚೋಳರು ಹೊಯ್ಸಳರು ಕಾಲದಲ್ಲಿ ಕಟ್ಟಿದ್ದು. ಒಂದೊಂದು ಪಿಲ್ಲರ್ಗಳು ಒಂದೊಂದು ಕತೆಗಳು ಹೇಳುತ್ತೆ, ಆ ಥರ ಇದೆ. ಅಷ್ಟು ಚೆನ್ನಾಗಿದೆ ಪಿಲ್ಲರ್ಗಳು. ದೇವಸ್ಥಾನ ಎಷ್ಟು ಪೀಸ್ ಆಗಿದೆ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಕೊಡ್ತಾ ಇದೆ. ಅಷ್ಟು ಕಾಮ್ ಆಗಿದೆ ಒಳಗೆ. ಹಬ್ಬಗಳ ಟೈಮಲ್ಲಿ ಬಂದರೆ ತುಂಬ ಜನ ಇರ್ತಾರೆ, ಬಟ್ ಈಗ ತುಂಬ ಕಾಮ್ ಆಗಿದೆ ದೇವಸ್ಥಾನ, ಅಷ್ಟು ಪೀಸ್ ಆಗಿದೆ. ಈ ದೇವಸ್ಥಾನ 9th ಸೆಂಚುರಿಯಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಕಟ್ಟಿಸಿದ್ದು ಬನವಾಸಿ ಕದಂಬರು. ಇದನ್ನ ಡೆವಲಪ್ ಮಾಡಿದ್ದು ಚೋಳರು ಹೊಯ್ಸಳರು. ಇಲ್ಲಿ ಒಂದೇ ದೇವಸ್ಥಾನ ಇದೆ ಅನ್ಕೊಂಡಿದ್ದೆ, ಬಟ್ ಇಲ್ಲಿ 3 ದೇವಸ್ಥಾನಗಳಿದೆ. ಒಂದು ಅರುಣಾಚಲೇಶ್ವರ, ಇನ್ನೊಂದು ಭೋಗನಂದೀಶ್ವರ, ಇನ್ನೊಂದು ಉಮಾ ಮಹೇಶ್ವರ. ಒಳಗೆ ವಿಡಿಯೋ ಮಾಡಕ್ಕೆ ಹೋದೆ, ಬಟ್ ಸೆಕ್ಯೂರಿಟಿ ಗಾರ್ಡು ಮತ್ತು ಪೂಜಾರರು ಇಬ್ಬರು ಅಲೋ ಮಾಡಲಿಲ್ಲ. ಅವ್ರದ್ದು ದೇವಸ್ಥಾನದ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಬಿಡಲಿಲ್ಲ. ಆದರೂ ನಾನು ಟ್ರೈ ಮಾಡಿ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ. ಈ ಪಿಲ್ಲರ್ಗಳು ಚೋಳರು ಮತ್ತು ಹೊಯ್ಸಳರು ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿರೋದಂತೆ. ಹಾಗೆ ಒಂದು ಕೊಳ ಇದೆ, ಅದನ್ನ ಶೃಂಗಿ ತೀರ್ಥ ಅಂತ ಕರೀತಾರೆ. ಕಾಲದಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರೋರು ಸ್ನಾನ ಮಾಡ್ಕೊಂಡ್ಬಿಟ್ಟು ಒಳಗೆ ದರ್ಶನಕ್ಕೆ ಹೋಗ್ತಿದ್ರಂತೆ. ಈಗ ಅಲೋನು ಮಾಡಲ್ಲ ಅಲ್ಲಿ. ಈಗ ದೇವ್ರ ದರ್ಶನ ಆಯಿತು, ಆಚೆ ಬಂದೆ. ಆಚೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಸಖತ್ತು ಪೀಸ್ ಆಗಿದೆ ಅನ್ಕೊಳ್ಳಿ ಪ್ಲೇಸು. ಹಿಂದ್ಗಡೆ ಬೆಟ್ಟಗಳಿದೆ, ಮುಂದ್ಗಡೆ ಗ್ರೀನ್ರಿ ಇದೆ. ಬೆಂಗಳೂರಿಗೆ ತುಂಬ ಹತ್ರ ಇರೋವಂಥ ಪ್ಲೇಸು. ನಿಮಗೂ ವೀಕೆಂಡ್ ಬೋರ್ ಆಗಿದ್ರೆ ಬಂದು ವಿಸಿಟ್ ಮಾಡಿ ಒಂದ್ಸತಿ. ತುಂಬ ಪೀಸ್ ಆಗಿದೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಕದಂಬರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ್ದು ಆರ್ಕಿಟೆಕ್ಟ್ನ ಒಂದೇ ಜಾಗದಲ್ಲಿ ನಾವು ನೋಡ್ಬೋದು. ನಾನು ನಿಮ್ಮ ವರ್ಸಟೈಲ್ ಕನ್ನಡಿಗ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ